ಹಾಯ್ ಮೈ ಬ್ಯೂಟಿಫುಲ್ ಸೋಲ್ಸ್, ಹೇಗಿದ್ದೀರಾ? ಓಂ ಸಾಯಿರಾಮ್, ಹರ ಹರ ಮಹಾದೇವ್. ಆ್ಯಂಡ್ ಗೈಸ್, ನೀವೆಲ್ಲ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ. ಯಾಕೆಂದರೆ ಚೆನ್ನಾಗಿದ್ದೇ ಇರ್ತೀರ. ಏಕೆಂದರೆ ನಾವು ಮಾಡುವ ನಮ್ಮ ಕರ್ತವ್ಯ, ನಮ್ಮ ಕರ್ಮದ ಫಲವಾಗಿ ನಾವು ಹೇಗಿರಬೇಕೋ ಹಾಗೇ ಇರ್ತೀವಿ ನಾವು. ಸೊ ಅದು ನಿಮಗೆ ಬಿಟ್ಟಿದ್ದು. ಬಟ್ ನಂದು ಕೇಳ ಕರ್ತವ್ಯ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಫೀಲ್ ಮಾಡ್ತೀನಿ ಅನ್ನೋ ಒಂದು ಕರ್ತವ್ಯ ನಂದು. ಸೊ ನಾನು ಕೇಳಿದೆ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಎಲ್ಲರೂ ಚೆನ್ನಾಗಿರೋದಕ್ಕೆ ಇವತ್ತು ನನ್ನ ವಿಡಿಯೋನ ಆರಾಮಾಗಿ ನೋಡ್ತಾ ಇದ್ದೀರಾ, ನೋಡಿ ಕೇಳಿಸ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀರಾ, ಕಲ್ತ್ಕೋತಾ ಇದ್ದೀರಾ ಏನು ಅಂತ ನಾನು ಅರ್ಥ ಮಾಡ್ಕೊಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್, ಆಯಿತಾ? ಸೊ ಏನಂತಂದರೆ, ಇವತ್ತು ಒಂದು ಒಳ್ಳೆ ಟಾಪಿಕ್. ಸೊ ಆ್ಯಕ್ಚುಲಿ ದಿಸ್ ಈಸ್ ನಾಟ್ ಎ ಟಾಪಿಕ್, ಆಯಿತಾ? ಈ ನಾರ್ಮಲ್ ಜನಗಳಿಗೆ, ನಾರ್ಮಲ್ ಮೀನ್ಸ್ ನಾವು ನಾರ್ಮಲ್ಲೇ, ನಾವೇನು ದೇವರಲ್ಲ, ಅಧ್ಯಾತ್ಮದಲ್ಲಿರೋ ದೇವರಲ್ಲ, ದೇವರ ದಾರಿಯಲ್ಲಿ ಇರ್ತೀವಿ ಅಷ್ಟೇ. ನಾವು ದೇವರ ದಾರಿಯಲ್ಲಿ ಒಳ್ಳೆ ಕೆಲಸ ಕರ್ಮಗಳನ್ನು ಮಾಡಿಕೊಂಡು ಹೋಗೋ ಒಂದು ನಾವು ದೇವರ ಸೇವಕನಾಗಿರ್ತೀವಿ ಅಷ್ಟೇ. ಬಿಟ್ಟರೆ ಬೇರೆ ಇನ್ನೇನು ಅಲ್ಟ್ರಾ ಆ ಥರ ಪ್ರೋ ಹಂಗೆಲ್ಲ ಏನಿಲ್ಲ. ಸೊ ನಾನು ಯಾಕೆ ಒಂದು ಟಾಪಿಕ್ ಅಂತ ಹೇಳ್ತೀನಿ ಅಂತಂದರೆ, ಸೊ ನಾರ್ಮಲಾಗೆ ಒಂದು ಜನ್ರೇಷನಲ್ಲಿ ಈ ವಿಡಿಯೋ ನೋಡ್ತಾ ಇರೋರಿಗೆ ಇದು ಒಂದು ಟಾಪಿಕ್ ಆಗಿರುತ್ತೆ, ಇಲ್ಲ ಏನೋ ಒಂದು ಒಳ್ಳೇದನ್ನಾಗಿ ಹೇಳ್ತಾ ಇದ್ದಾರೆ ಅಂತ ಅಷ್ಟೇ ಫೀಲ್ ಆಗುತ್ತೆ. ಬಟ್ ಯಾರು ಈ ಅಧ್ಯಾತ್ಮದಲ್ಲಿ ಒಳ್ಳೆ ದಾರಿ ಕಡೆ ಅವ್ರ ಮುಖ ಮಾಡಿ ಜೀವನ ಸಾಗಿಸ್ತಾ ಇರ್ತಾರಲ್ಲ, ಸೊ ಅವ್ರಿಗೆ ಗೊತ್ತಿರುತ್ತೆ ಈ ದಾರಿ, ಈ ಒಂದು ಟಾಪಿಕ್ಕು ಅವ್ರಿಗೆ ಲೈಫಲ್ಲಿ ಎಷ್ಟು ಕಷ್ಟವಾಗಿತ್ತು, ಯಾವ ಕಷ್ಟದಿಂದ ಅವ್ರು ಇವತ್ತಿಗೆ ಈ ಒಂದು ದಾರಿಯಲ್ಲಿ ನಡೀತಾ ಇದ್ದಾರೆ ಅನ್ನೋ ಒಂದು ಯೋಚನೆ ಅವ್ರಿಗೆ ಬರುತ್ತೆ. ಸೊ ಹಾಗಾಗಿ ಈ ಅಧ್ಯಾತ್ಮದಲ್ಲಿರೋ ದಾರಿಯಲ್ಲಿ ನಾವು ಯಾವ ರೀತಿಯಾಗಿ ನಾವು ಬದಲಾಗ್ತೀವಿ ಅಂತಂದರೆ, ಪ್ರತಿಯೊಂದು ಒಂದು ಪಾಯಿಂಟ್ ಮುಖಾಂತರ ನಾನು ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ಪಾಯಿಂಟ್ಸ್ ಅಂತಂದರೆ, ಬಿಕಾಸ್ ತುಂಬ ಲೆಂತಿಯಾಗಿ ಒಂದು ವಿಷಯನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಿದ್ರೆ ಸೊ ನಮ್ಮ ತಲೆಗೆ ಯಾವುದೂ ಹೋಗಲ್ಲ. ಅದನ್ನು ಒಂದು ಪಾಯಿಂಟ್ ವೈಸಾಗಿ ನಾವು ಒಂದು ವಿಷಯನ ಒಬ್ರಿಗೆ ಹೇಳ್ತೀವಿ, ಎಕ್ಸ್ಪ್ಲೈನ್ ಮಾಡ್ತೀವಿ ಅಂದರೆ ಆ ಪಾಯಿಂಟ್ ಮುಖಾಂತರ ಅವರು ಆ ವಿಷಯನ ನೆನ್ಪಿಟ್ಕೊಂಡು ಅದರಿಂದ ಏನು ಒಳ್ಳೇದಿದೆ ಕೆಟ್ಟದಿದೆ ಯೋಚನೆ ಮಾಡೋ ಶಕ್ತಿ ಬರುತ್ತೆ. ಸೊ ಹಾಗಾಗಿ ನಾನೊಂದು ಪಾಯಿಂಟ್ ಮುಖಾಂತರ ನಿಮ್ಗೆ ಹೇಳ್ತೀನಿ. ಸೊ ಅದು ಬಿಟ್ಟರೆ ಬೇರೆ ಏನು ಪಾಯಿಂಟ್ ಆ ಥರ ಈ ಥರ ಚೆಕ್ ಪಾಯಿಂಟ್ಸ್, ಆ ಥರ ಕ್ವಶನ್ ಪಾಯಿಂಟ್ಸ್, ಆನ್ಸರ್ ಪಾಯಿಂಟ್ಸ್ ಆ ಥರ ಅಲ್ಲ, ಒಂದು ನಿಮ್ಗೆ ಅರ್ಥ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ. ಸೊ ಮೊದಲನೇದಾಗಿ ಈ ಅಧ್ಯಾತ್ಮ ಅಂದರೆ ನಥಿಂಗ್ ಬಟ್ ಒಳ್ಳೆ ದಾರಿ, ಒಳ್ಳೆ ಸೌಜನ್ಯಶೀಲತವಾಗಿ, ಒಂದು ಪ್ರಾಮಾಣಿಕತೆಯಾಗಿ ಒಂದು ದಾರಿ ಅಂತ ಹೇಳ್ತಾರಲ್ಲ, ಆ ದಾರಿ ಅಷ್ಟೇ. ಆ್ಯಂಡ್ ಗೈಸ್, ಇನ್ನೊಂದು, ನನಗೆ ಇಷ್ಟೊಂದು ಕನ್ನಡ ವರ್ಡ್ಸು, ಒಳ್ಳೊಳ್ಳೆ ಸಂಸ್ಕೃತ ವರ್ಡ್ಸ್ ಬರ್ತಾ ಇದೆ ಅಂದರೆ ಐ ನೆವರ್ ಯೂಸ್ ಟು ಇಟ್. ಇದೆಲ್ಲ ಯಾವ ಥರ ಅಂದರೆ, ಸಾಂಪ್ರದಾಯಿಕ ವಾಸ್ತವವಾದ ದಾರಿ, ಆಮೇಲೆ ನಿಷ್ಕಲ್ಮಶವಾದ ಪ್ರೀತಿ, ಮತ್ತು ಪ್ರಾಮಾಣಿಕ ಕಥೆಯಾದ ಒಂದು ದಾರಿ. ಈ ಒಂದು ಸೆಂಟೆನ್ಸ್ ನಾವು ಯೂಶ್ವಲಿ ಮಾತಾಡಲ್ಲ ಕನ್ನಡದಲ್ಲಿ. ಕನ್ನಡ ಅಲ್ಲ, ಅವ್ರವ್ರ ಮದರ್ ಟಂಗ್ ಯಾರಿಗಿರುತ್ತೋ ಅವ್ರವ್ರ ಸಾಮಾನ್ಯವಾಗಿ ನಾವು ಇಷ್ಟು ಮಾತಾಡಲ್ಲ. ನಾರ್ಮಲಾಗಿ ಒಂದು ವೇ ಅಂತ ಹೇಳ್ತೀವಿ, ಇಲ್ಲ ಒಂದು ಗುಡ್ ವೇ ಅಂತ ಹೇಳ್ತೀವಿ, ಇಲ್ಲ ಒಂದು ಬ್ಯಾಡ್ ವೇ ಅಂತ ಹೇಳ್ತೀವಿ. ಇಷ್ಟು ಸಾಂಪ್ರದಾಯಿಕವಾಗಿ ಸಾಂಸ್ಕೃತಿಕ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ಅಂತೆಲ್ಲ ಹೇಳಲ್ಲ. ಬಟ್ ನನ್ನ ಬಾಯಲ್ಲಿ ಇವಾಗ ಎಂತೆಂಥ ಒಳ್ಳೊಳ್ಳೆ ವರ್ಡ್ಸ್ ಬರ್ತಾ ಇದೆ ಅಂದರೆ, ಇವನ್ ಐ ಗೆಟ್ ವಂಡರ್, ಇಷ್ಟೆಲ್ಲ ವರ್ಡ್ ನನ್ನ ಬಾಯಲ್ಲಿ ಹೆಂಗೆ ಬರ್ತಿದೆ ಅಂದರೆ ಅಷ್ಟು ನಾನು ತಿಳ್ಕೊತಾ ಇದ್ದೀನ ಅಂತ ಐ ಫೀಲ್ ಪ್ರೌಡ್ ಮೈ ಸೆಲ್ಫ್, ಆಯಿತಾ? ಸೊ ಲೆಟ್ಸ್ ಕಮ್ ಟು ದಿ ಪಾಯಿಂಟ್. ತುಂಬ ಜಾಸ್ತಿ ಹೇಳೋದು ಬೇಡ. ಸೊ ಪಾಯಿಂಟ್ ಏನಂದರೆ, ನಂಬರ್ 1, ಅಧ್ಯಾತ್ಮ ದಾರಿ, ಒಂದು ಒಳ್ಳೆ ದಾರಿಲಿರೋರ್ದು ಮೊದಲನೇದು ಅವ್ರಿಗೆ ಎದುರಾಗುವ ಒಂದು ಸಂಗತಿ ಅಂದರೆ ಕಷ್ಟ. ಕಷ್ಟ ಅಂದರೆ ಯಾಕೆ ಕಷ್ಟ ಅಂತ ನಾನು ಹೇಳ್ತೀನಿ. ಅದನ್ನು ನೀವು ಆ ಒಂದು ಜರ್ನಿ ಸ್ಟಾರ್ಟಿಂಗಲ್ಲಿ ನಿಮಗೆ ಅದು ಕಷ್ಟನೇ ಅನಿಸುತ್ತೆ. ಬಟ್ ಒನ್ಸ್ ಯು ರೀಚ್ಡ್ ಒಂದು ಒಳ್ಳೆ ಲೆವೆಲ್ಗೆ, ಬಟ್ ನಿಮ್ಗೆ ಅದು ಹಿಂದೆ ತಿರುಗಿ ನೋಡಿದಾಗ ನಿಮ್ಗೆ ಅದು ಕಷ್ಟ ಅನಿಸಲ್ಲ. ಆ ದಾರಿನೇ ಕರೆಕ್ಟು. ಆ ದಾರಿಯೆಲ್ಲ ಆಗಿ ದಾಟ್ಕೊಂಬಂದಕ್ಕೆ ಇವತ್ತು ನಾನು ಈ ದಾರಿಲಿದ್ದೀನಿ ಅಂತ ಅದು ಆಟೋಮೆಟಿಕ್ಲಿ ಅರ್ಥ ಆಗಿದೆ. ಸೊ ದಟ್ ಈಸ್ ಮುಂದೆ ಮಾತದು. ಸೊ ಅಟ್ ಪ್ರೆಸೆಂಟ್ ಹೇಳಬೇಕಾದ್ರೆ, ಮೊದಲನೇದಾಗಿ ನಿಮಗೆ ಕಷ್ಟ, ನೋವು ಹೆಂಗೆ ಅಂದರೆ, ಏನಕ್ಕೆ ಬರ್ತಿದೆ ಅನ್ನೋದು ನಿಮ್ಗೆ ಅರ್ಥ ಆಗಲ್ಲ. ಏನಕ್ಕೆ ಕಷ್ಟ ಬರ್ತಾಯಿದೆ, ಏನಕ್ಕೆ ನಾನು ಹಿಂಗೆ ಆಗ್ತಾಯಿದ್ದೀನಿ, ಏನು ಆಗ್ತಿದೆ ಅನ್ನೋದು ಫಸ್ಟು
ಅರ್ಥ ಆಗಲ್ಲ ನಿಮ್ಗೆ ಏನು ಆಗ್ತಿದೆ ನಿಮ್ಮ ಸರೌಂಡಿಂಗ್ ಅನ್ನೋದು ನಿಮ್ಗೆ ಅರ್ಥ ಆಗಲ್ಲ. ಆ ಒಂದು ಮೈಂಡ್ ಸೆಟ್ ಸ್ಟೇಜಲ್ಲಿ ನಿಮ್ಮನ್ನ ತಂದುಬಿಡ್ತಾರೆ ದೇವರು, ಎನರ್ಜಿ, ಯೂನಿವರ್ಸ್, ವಾಟ್ ಎವರ್ ಇಟ್ ಇಸ್. ಆ ಒಂದು ಸ್ಟೇಜ್ಗೆ ನಿಮ್ಮನ್ನ ತಂದುಬಿಡ್ತಾರೆ. ಆ ಒಂದು ಸ್ಟೇಜಿಗೆ ತಂದಾಗ ಏನು ಮಾಡ್ತಾರೆ, ಅಲ್ಲಿವರೆಗೂ ನಿಮ್ಮ ಲೈಫ್ ಹಿಂಗೆ ಹೋಗ್ತಾ ಇರುತ್ತೆ. ಹೆಂಗೆ ಅಂದರೆ ಏನೇ ಬಿದ್ದರೂ, ಏನೇ ಆದರೂ, ಏನೇ ಪ್ರಾಬ್ಲಮ್ ಆದ್ರೂ ಸರ್ವೈವ್ ಮಾಡ್ಕೊಂಡು ಹೋಗ್ತಿರ್ತೀರ. ಬಟ್ ಆವಾಗ ನೀವೇನು ಮಾಡ್ತೀರಾ, ದೇವರೇ ನನಗಿದೆಲ್ಲ ಆಗ್ತಾಯಿಲ್ಲ, ನಾನು ಚೆನ್ನಾಗೆ ಲೈಫಲ್ಲಿ ಅಚೀವ್ಮೆಂಟ್ ಮಾಡಬೇಕು, ಚೆನ್ನಾಗೆ ಒಳ್ಳೆ ನೇಮು, ಫೇಮು, ಮನಿ, ಸ್ಟೇಟಸ್ಸು ಎಲ್ಲ ಮಾಡಬೇಕು, ಬಟ್ ನನಗೇನು ಮಾಡೋಕ್ಕಾಗ್ತಿಲ್ಲ ಅಂತ ಒದ್ದಾಡ್ಕೊಂಡು ದೇವ್ರ ಹತ್ರ ನನ್ನ ಕ್ವಶನ್ ಕೇಳ್ಕೊಂಡೇ ಇರ್ತೀರ. ಕ್ವಶನ್ ಕೇಳ್ತಾ ಇರೋಕ್ಕಾದ್ರೆ ಏನು ಮಾಡ್ತೀರಾ, ಆವಾಗ ದೇವ್ರಿಗೆ ಅನಿಸುತ್ತೆ, ಓ ಇವನು ಜೀವನದಲ್ಲಿ ತುಂಬ ಅಚೀವ್ಮೆಂಟ್ ಸಾಧನೆ ಮಾಡ್ಬೇಕಂತಿದ್ದಾನೆ. ಸೊ ಹಂಗಿದ್ರೆ ಇವನ್ನ ನನ್ನ ದಾರಿಗೆ ತೊಗೊಬೇಕು. ನನ್ನ ದಾರಿಗೆ ತೊಗೊಂಡ್ರೆ ಆಮೇಲೆ ಇವ್ನಿಗೆ ಏನು ಬೇಕೋ ಅವನೇ ಸಂಪಾದನೆ ಮಾಡ್ಕೊತಾನೆ, ನಾನೇನು ಕೊಡೋದು ಬೇಡ, ಅವನಿಗೆ ಗೊತ್ತು ಏನು ಮಾಡಬೇಕು ಅಂತ. ಆವಾಗ ಏನು ಮಾಡ್ತಾನೆ, ಸ್ಟಾರ್ಟ್ ಮಾಡ್ತಾನೆ. ಆ ಜರ್ನಿ ಹೆಂಗಿರುತ್ತೆ ಅಂದರೆ, ಆ್ಯಕ್ಚುಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಇನ್ಕಮಿಂಗ್ ಬಂದರೆ ಎಲ್ಲ ಸಕ್ಸಸ್ ಆಗಬೇಕಂತ ಸಕ್ಸಸ್ ರೇಟಲ್ಲಿರುತ್ತೆ. ಬಟ್ ಸಡನ್ ಡೌನ್ಫಾಲು. ಹೆಂಗೆ ಡೌನ್ಫಾಲ್ ಅಂದರೆ, ನಾವು ಯೋಚನೆನೂ ಮಾಡಿರಲೇ ಎಲ್ಲ ಚೆನ್ನಾಗಿ ಹೋಗ್ತಿದೆ, ನನ್ನ ಅಕ್ಕಪಕ್ಕ ಎಲ್ಲ ಚೆನ್ನಾಗಿದ್ದಾರೆ. ಎಸ್ಪೆಷಲಿ ನಾವು ತುಂಬ ನಂಬಿರೋ ಜನಗಳು ನಮ್ಮನ್ನ ಯಾವತ್ತೂ ಕೈ ಬಿಟ್ಟು ಹೋಗೋದಿಲ್ಲ, ನಮ್ಮನ್ನ ಕೊನೆಯವರೆಗೂ ಕಾಪಾಡ್ತಾರೆ. ಅದು ಹೂವರ್ ಇಟ್ ಈಸ್, ಅಣ್ಣ, ತಮ್ಮ, ಅಕ್ಕ, ಗಂಡ, ಹೆಂಡತಿ, ಮಕ್ಕಳು, ಫ್ರೆಂಡ್ಸು, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಯಾರೇ ಆಗಿರಲಿ, ಅದು ಸ್ಪೆಸಿಫಿಕ್ ಆಗಿ ಬೇಡ ಯಾರು ಅಂತ. ರಿಲೇಷನ್ಶಿಪ್ಪಲ್ಲಿ ಒಬ್ಬ ಮನುಷ್ಯ ಅಂತ ಅಂದ್ಕೊಳ್ಳಿ, ಒಬ್ಬೊಂದು ಹ್ಯೂಮನ್ ಸಡನ್ನಾಗಿ ಹೊರಟೋಗ್ತಾರೆ ನಮ್ಮ ಲೈಫಿಂದ. ಅದು ಹೆಂಗೆ ಅಂದರೆ ಇಮ್ಯಾಜಿನೇಷನಲ್ಲಿ ಇರೋದಿಲ್ಲ. ಏಕೆಂದರೆ ಎಷ್ಟೋ ವರ್ಷಗಳಿಂದ ಜೊತೇಲಿರ್ತೀವಿ ನಾವು, ಕಷ್ಟ ಸುಖ ಪ್ರತಿಯೊಂದು, ಸಕ್ಸಸ್ ಫೇಲ್ಯೂರು ಎಲ್ಲನೂ ಶೇರ್ ಮಾಡ್ಕೊಂಡಿರ್ತೀವಿ. ಆಲ್ ಆಫ್ ಎ ಸಡನ್ ಹೆಂಗಾಗುತ್ತೆ ಅಂದರೆ, ನೀನು ಯಾರು, ನಿನ್ನ ಅವಶ್ಯಕತೆನೇ ಇಲ್ಲ ನನಗೆ ಅನ್ನೋ ಸ್ಟೇಜಿಗೆ ಬರ್ತಾರೆ. ಸೊ ಅಷ್ಟೊತ್ತಿಗಾಗಲೇ ನಾವು ಯಾವ ಸ್ಟೇಜಲ್ಲಿ ಬಂದಿರ್ತೀವಿ ಅಂತಂದರೆ, ಪ್ರತಿಯೊಂದಕ್ಕೂ ಡಿಪೆಂಡೆನ್ಸಿ ಆಗಿರ್ತೀವಿ. ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಆಗಲಿ, ಇಲ್ಲ ವೈಫ್ ಹಸ್ಬೆಂಡ್ಗೆ, ಹಸ್ಬೆಂಡ್ ವೈಫ್ಗೆ, ಇಲ್ಲ ಬ್ರದರ್ಗೆ, ಇಲ್ಲ ಸಿಸ್ಟರ್ಗೆ, ಇಲ್ಲ ಫ್ರೆಂಡ್ಸ್ಗೆ, ಯಾರಿಗಾಗಲೂ ಅಲ್ಲಿ ನಾವೆಲ್ಲ ಹೆಂಗೆ ಅಂದರೆ ಒಂದು ಕಂಫರ್ಟ್ ಝೋನಲ್ಲಿ ಡಿಪೆಂಡೆನ್ಸಿ ಥರ ಇದ್ಬಿಡ್ತೀವಿ. ಅವ್ರ ಮಾತಿಲ್ಲದೆ ನಾವೇನು ಮಾಡಲ್ಲ, ಅವ್ರದ್ದು ಡಿಸ್ಕಷನ್, ಅವ್ರ ಜೊತೆ ಪರ್ಮಿಷನ್ ತೊಗೊಳ್ಳೆ ನಾವೇನು ಒಂದು ಸ್ಟೆಪ್ಪು ಇಡಲ್ಲ. ಸೊ ಒಂದು ಡ್ರೆಸ್ ಆಗಲಿ, ಒಂದು ಊಟ ತಿಂಡಿ ಆಗಲಿ, ಪ್ರತಿಯೊಂದು ಆ ಲೆವೆಲಿಗೆ ಬಂದುಬಿಟ್ಟಿರ್ತೀವಿ. ಸೊ ಇದು ನಾನು ಒಬ್ಬ ಮನುಷ್ಯನ ಸ್ಟೋರಿ ಬಗ್ಗೆ ಹೇಳ್ತಿಲ್ಲ. ಸೊ ದಯವಿಟ್ಟು ಯಾರು ಒಬ್ಬ ಮನುಷ್ಯನ ಸ್ಟೋರಿ ಮೇಲೆ ಇದನ್ನು ವಿಡಿಯೋನ ತೊಗೊಳ್ಬೇಡಿ. ಜನರಲ್ಲಾಗಿ ಜೀವನದಲ್ಲಿ ನಡೀತಿರೋ ಬಗ್ಗೆ ನಾನು ಹೇಳ್ತಿದ್ದೀನಿ. ನನಗೂ ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಯಾರು ಪರ್ಸ್ನಲಾಗಿ ತೊಗೋಬೇಡಿ. ಪರ್ಸ್ನಲಾಗಿ ಯಾರು ತೊಗೊಳ್ತಿರೋ ಅವ್ರಿಗೆ ಅನುಭವ ಆಗಿದ್ರೆ ಅದನ್ನು ಫೀಲ್ ಮಾಡಿ ನನ್ನ ಮಾತಿಂದ ಅದನ್ನು ಹೀಲ್ ಮಾಡಿಕೊಂಡು ನೀವು ನೆಕ್ಸ್ಟ್ ಸ್ಟೆಪ್ಪು ಏನು ಅನ್ನೋದನ್ನ ಯೋಚನೆ ಮಾಡಿ ಹೊರತು ಬೇರೆ ಥರ ಬ್ಯಾಡಾಗಿ ಕಮೆಂಟ್ಸ್ ಮಾಡಿಕೊಂಡು ಇವ್ರು ಹಿಂಗೆಲ್ಲ ಮಾತಾಡ್ತಾರೆ, ಇವ್ರ ಬಗ್ಗೆ ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ. ಸೊ ಅಂಥವ್ರಿಗೆ ನನ್ನ ಚಾನಲ್ ಅಲ್ಲ. ಪಾಸಿಟಿವ್ ಆಗಿ ಏನೇ ಹೇಳೋದು, ಪಾಸಿಟಿವ್ ಆಗಿ ನೀನು ಸರಿ ಇಲ್ಲ ಅಂತ ಹೇಳಿದ್ರು ಅದನ್ನು ನೀನು ಪಾಸಿಟಿವ್ ಆಗಿ ತೊಗೊಂಡು ನೀನು ಸರಿ ಮಾಡ್ಕೋಬೇಕು. ಅದನ್ನು ಆ ಮೈಂಡ್ ಸೆಟ್ ಇರೋರು ಮಾತ್ರ ನನ್ನ ವಿಡಿಯೋ ದಯವಿಟ್ಟು ನೋಡಿ. ಬರೀ ಅನ್ವಾಂಟೆಡ್ ಆಗಿದ್ದು ನನ್ನ ವಿಡಿಯೋ ನೋಡ್ತೀನಿ ಅಂದರೆ ದಯವಿಟ್ಟು ನೋ, ದಿಸ್ ಈಸ್ ನಾಟ್ ಫಾರ್ ಯು ಅಷ್ಟೇ, ಆಯಿತಾ? ಸೊ ಹಾಗಾಗಿ ನಾನು ವಿಷಯನೇ ಮರ್ತೋಗ್ದೆ. ಹೆಂಗೆ ಅಂದರೆ ಸಡನ್ಲಿ ಅನ್ಫಾರ್ಚುನೇಟ್ಲಿ ನೀನು ಯಾರು, ನಿನ್ನ ಅವಶ್ಯಕತೆ ನನ್ನ ಲೈಫಲ್ಲಿ ಇಲ್ಲ. ನಾವಿಷ್ಟು ವರ್ಷ ಅವ್ರಿಗೆ ಮಾಡಿರೋದು ಸಹಾಯಗಳು, ಹೆಲ್ಪು ಏನು ಯಾರಿಗೂ ನೆನಪಿರಲ್ಲ. ಅನ್ಫಾರ್ಚುನೇಟ್ಲಿ ಸಡನ್ನಾಗಿ ನೀನು ಯಾರು, ನಿನ್ನ ಅವಶ್ಯಕತೆ ನನಗಿಲ್ಲ, ನನ್ನ ಲೈಫಲ್ಲಿ ನಿನ್ನ ಅವಶ್ಯಕತೆ ನನಗಿಲ್ಲ ಅನ್ನೋ ಸ್ಟೇಜಿಗೆ ಬಂದು ಹರ್ಟ್ ಮಾಡ್ತಾರೆ. ಆ ಹರ್ಟ್ ನಮ್ಗೆ ಹೆಂಗಿರುತ್ತೆ ಅಂದರೆ, ಬಿಕಾಸ್ ಅದು ನೆಕ್ಸ್ಟು ಆ ಮಾತು ಬಿಟ್ಟರೆ ನಮಗೆ ನೆಕ್ಸ್ಟ್ ನಮ್ಮ ಲೈಫ್, ವಾಟ್ ಈಸ್ ಅವರ್ ನೆಕ್ಸ್ಟ್ ಲೈಫು? ಬಿಕಾಸ್ ಎಲ್ಲದಕ್ಕೂ ಡಿಪೆಂಡೆನ್ಸಿ ಆಗಿರ್ತೀವಲ್ವ. ಆ ಡಿಪೆಂಡೆನ್ಸಿಂದ ಹೊರಗಡೆ ಬಂದು ಸಿಂಗಲಾಗಿ ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತೊಗೊಳ್ಬೇಕು ಅಂದರೆ ಇಟ್ಸ್ ಟೇಕ್ ಲಾಟ್ ಆಫ್ ಟೈಮ್. ಹೆಂಗಿರುತ್ತೆ ಅಂದರೆ ಅದು ಒಬ್ರಿಗೆ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಬಟ್
ಅದಕ್ಕಿಂತ ಮುಂಚೆ ನಾವು ಚೆನ್ನಾಗೇ ಇರ್ತೀವಿ. ಅವ್ರನ್ನ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ಬರೋಕ್ಕಿಂತ ಮುಂಚೆ ನಾವು ಚೆನ್ನಾಗೇ ಇರ್ತೀವಿ. ಬಿಸ್ನೆಸ್ಸು, ಕೆಲಸ, ಮನೆ, ಊಟ ತಿಂಡಿ, ನಮ್ಮನ್ನ ಕೇರ್ ಮಾಡೋದು ಎಲ್ಲ ನಾವು ಚೆನ್ನಾಗೇ ಇರ್ತೀವಿ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ನಮ್ಮ ಜೀವನಕ್ಕೆ ಅನ್ಎಕ್ಸ್ಪೆಕ್ಟೆಡಾಗಿ ಬರ್ತಾರೆ. ಆ ಬಂದ ಮೇಲೆ ನಾವು ನಮ್ಮನ್ನು ನಾವೇ ಕಳ್ಕೊಂಡು ಚೇಂಜ್ ಆಗಿರ್ತೀವಿ. ಮತ್ತು ಅವರು ಹೋಗ್ಬೇಕಾದ್ರೆ ನಮ್ಮನ್ನು ಕಂಪ್ಲೀಟಾಗಿ ನಾವು ಕಳ್ಕೊಂಬಿಟ್ಟಿರ್ತೀವಿ. ನಾವು ಯಾರೋ ಅನ್ನೋದು ನಮಗೆ ಗೊತ್ತಿಲ್ವೇನೋ ಅನ್ನೋ ಥರ ನಾವು ಆ ಸ್ಟೇಜಿಗೆ ಬಂದಿರ್ತೀವಿ. ಬಟ್ ಆ ಸ್ಟೇಜಲ್ಲಿ ಒಬ್ಬ ಮನುಷ್ಯನ ಬಿಟ್ಟು ಹೋಗ್ತಾನೆ ಅಂತಂದರೆ ಅವನ ಮಾಡಿದ ಕರ್ಮ ಅವನಿಗದು ವಾಪಸ್ ಸಿಕ್ಕೇ ಸಿಗುತ್ತೆ. ಸೊ ಅದಕ್ಕೆ ನಾವು ಬಿಟ್ಬಿಡ್ಬೇಕು. ಬಟ್ ಆ ಒಂದು ನೋವು ಅನುಭವಿಸೋ ಒಂದು ಫೇಸ್ ಇರುತ್ತಲ್ಲ ನಮಗೆ, ಆ ಫೇಸ್ನ ನಾವು ಎಷ್ಟು ಕಷ್ಟಪಟ್ಟು ಹೀಲ್ ಮಾಡಿಕೊಂಡು ಎಲ್ಲ ಮಾಡ್ತೀವಿ. ಏನು ಏಕೆಂದರೆ ಒಂದು ನಮ್ಮ ಜೀವನದಲ್ಲಿ ಅವಾಗ ಏನು ಮಾಡೋಕ್ಕೂ ನಮಗೆ ಗೊತ್ತಿರಲ್ಲ. ಆ ಟೈಮಲ್ಲಿ ಎಲ್ಲ ಕೆಲಸ ಮಾಡ್ತಾಯಿರ್ತೀವಿ, ಇಲ್ಲ ಒಂದು ಬಿಸ್ನೆಸ್ ಮಾಡ್ತಾಯಿರ್ತೀವಿ, ಇಲ್ಲ ಎಲ್ಲ ಚೆನ್ನಾಗೇ ಇರ್ತೀವಿ. ಬಟ್ ಒಂದು ಮನುಷ್ಯನ ಕೆಲವೊಂದು ಮಾತುಗಳಿಂದ ನಮ್ಮ ಜೀವನಕ್ಕೆ ಎಫೆಕ್ಟ್ ಆಗೋದು ಹೆಂಗಿರುತ್ತೆ ಅಂದರೆ, ಜೀವನದಲ್ಲಿ ಎಲ್ಲ ಕಳ್ಕೊತೀವಿ. ಎಲ್ಲ ದುಡ್ಡು, ಮನಿ, ನೇಮ್, ಫೇಮ್, ಕೊನೆಗೆ ನಾವು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ನಾವು ಎಲ್ಲ ಕಳ್ಕೊಂಡು ನಾನು ಬದುಕಿರೋದೇ ವೇಸ್ಟು ಅನ್ನೋ ಸ್ಟೇಜಿಗೆ ಮೈಂಡ್ಸೆಟ್ ಬರುತ್ತೆ. ಅಷ್ಟು ಮೈಂಡ್ಸೆಟ್ ಬಂದರೆ ಸಾಕಲ್ಲ ಒಬ್ಬ ಮನುಷ್ಯನ ಜೀವನ ಈ ಥರ ಇದ್ದಿದ್ದು ಜೀವನ ಬೀದಿಲಿ ಬಿದ್ದು ಹಿಂಗೆ ಭಿಕ್ಷೆ ಬಿಡೋ ಲೆವೆಲಿಗೆ ಬರೋಕ್ಕೆ. ಸೊ ದಿಸ್ ಈಸ್ ವಾಟ್ ಮೊದಲನೇ ಸ್ಟೆಪ್ಪು. ಯಾಕೆ ದೇವರು ಈ ಸ್ಟೆಪ್ ನಮಗೆ ಕೊಡ್ತಾನೆ ಅನ್ನೋದು ನಾನು ಹೇಳ್ಬಿಡ್ತೀನಿ. ಇವಾಗ ನೀವೇ ಕೇಳಿರ್ತೀರಲ್ವ, ನನ್ನ ಜೀವನದಲ್ಲಿ ನಾನು ಚೆನ್ನಾಗಾಗಬೇಕು, ಹಂಗೆ ಇದು ನಾನು ಹಂಗೆ ಬಿಸ್ನೆಸ್ಸು, ನೇಮು, ಫೇಮು, ನಾನು ಚೆನ್ನಾಗಿ ಎಲ್ಲ ಕೇಳ್ಕೊಂಡಿರ್ತೀರ. ಈ ಎಲ್ಲ ಕೇಳ್ಕೊಂಡಿರೋ ಟೈಮಲ್ಲಿ ನೀವು ಆ ದಾರಿಗೆ ಹೋಗಬೇಕು. ಆ ದಾರಿಗೆ ನೀನು ಹೋಗಬೇಕು ಅಂತಂದರೆ ಫಸ್ಟು ನೀನು ಕಂಫರ್ಟ್ ಝೋನಿಂದ ಆಚೆ ಬರಬೇಕು. ಕಂಫರ್ಟ್ ಝೋನು ಮತ್ತು ಕೆಲವೊಂದು ಏನಂತಾರೆ ಕೆಲವೊಂದು ಭಯಗಳಿಂದ ನೀನು ಆಚೆ ಬರಬೇಕು. ಭಯಗಳಿಂದ ಆಚೆ ಬಂದು ನಿನ್ನನ್ನು ನೀನು ಬದುಕುವಂಥ ಕೆಪಾಸಿಟಿ ತೊಗೊಬೇಕು. ನಿನ್ನ ಪ್ರಾಬ್ಲಮ್ನ ನೀನೇ ಫೇಸ್ ಮಾಡಬೇಕನ್ನೋ ಕೆಪಾಸಿಟಿಗೆ ಬರಬೇಕು. ಸೊ ಇವಾಗ ನಾವು ಯಾರನ್ನೋ ನಂಬ್ಕೊಂಡು ಕೂತ್ಕೊಂಡಿದ್ದಾಗ ಇದನ್ನು ನಾವು ಮಾಡಲ್ಲ. ಎಲ್ಲದಕ್ಕೂ ಕೇಳ್ಕೊಂಡೆ ಅವರು ಇದರಲ್ಲೇ ನಾವು ಬದುಕ್ತಾ ಇರ್ತೀವಿ. ಸೊ ಅದಕ್ಕೆ ದೇವ್ರು ಏನು ಮಾಡ್ತಾನೆ, ಫಸ್ಟ್ ನಿನ್ನ ಬುದ್ಧಿ ಕಲಿಸ್ತೀನಿ. ಫಸ್ಟು ನಿನ್ನನ್ನು ನೀನು ಅರ್ಥ ಮಾಡ್ಕೋ, ನಿನ್ನನ್ನು ನೀನು ಕಲ್ತ್ಕೋ, ನೀನೇನಾದರೂ ನೀನು ಅರ್ಥ ಮಾಡ್ಕೋ, ನಿನ್ನ ತಾಳ್ಮೆ ನೀನು ತಗೋ. ಇಲ್ಲಾಂದರೆ ನಮಗೆ ಪ್ರತಿಯೊಂದಕ್ಕೂ ಒಬ್ರು ಬೇಕು. ನಾವು ಕೋಪ ಬಂದಾಗ ನಮ್ಮನ್ನ ಕಂಟ್ರೋಲ್ ಮಾಡೋಕೆ ಒಬ್ರು ಬೇಕು. ಇಲ್ಲ ನಮಗೆ ಖುಷಿ ಜಾಸ್ತಿ ಆಗಿಬಿಟ್ಟಾಗ ಅದನ್ನು ಕಂಟ್ರೋಲ್ ಮಾಡೋಕೆ ಒಬ್ರು ಬೇಕು. ಇಲ್ಲ ಬಿಸ್ನೆಸ್ಸಲ್ಲಿ ಬಿದ್ದು ಎದ್ದು ಇಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಆದ್ರೂ ಅದಕ್ಕೆ ಇನ್ನೊಬ್ರು ಬೇಕು. ಯಾಕೋ ಮೂಡ್ ಅಪ್ಸೆಟ್ ಆಗಿದೆ ನನಗೆ, ಅದನ್ನು ಯಾರಾದರೂ ಬಂದು ನನಗೊಂಚೂರು ಮಾತಾಡಬೇಡ್ದ, ಯಾರಾದರೂ ಒಂಚೂರು ಬಂದು ಒಂಚೂರು ಏನೋ ಒಂದು ಸಮಾಧಾನ ಮಾಡಬೇಡ್ದ ಅನ್ನೋದಕ್ಕೂ ನಾವು ಇನ್ನೊಬ್ರು ಬೇಕು. ಹಂಗಾಗಿ ಎಲ್ಲದಕ್ಕೂ ನಮ್ಗೆ ಒಬ್ಬೊಬ್ರು ಬೇಕೇ ಬೇಕಾಗ್ತಾರೆ. ನಾವೊಬ್ಬರೇ ನಾವೇನು ಮಾಡಲ್ಲ. ಸೊ ಹಂಗಾಗಿ ಏನಾಗುತ್ತೆ, ನೀನು ಒಬ್ಬನೇ ಬರುವಾಗ ನೀನು ಒಬ್ಬನೇ ಬಂದೆ, ಹೋಗುವಾಗ ನೀನು ಒಬ್ಬನೇ ಇರೋ ಮಧ್ಯದಲ್ಲಿ ನಾನು ಅವರು ಇವರು ಅಂತ ನೀನು ಒದ್ದಾಡ್ತೀಯ. ಸೊ ಫಸ್ಟು ಆ ಕಂಫರ್ಟ್ ಝೋನಿಂದ ನೀನು ಆಚೆ ಬಾ. ಆ ಕಂಫರ್ಟ್ ಝೋನ್ ನೀನು ಆಚೆ ಕಳಿಸ್ತಾರೆ. ಆಚೆ ಕಳಿಸಿದಾಗ ಆ ನೋವು ನಿಮಗೆ ತಡ್ಕೊಳಕ್ಕಾಗದೆ ಅನುಭವಿಸ್ತಿರಲ್ಲ. ಆ ನೋವನ್ನ ಅನುಭವಿಸಿ ಕೊನೆಗೆ ಒಂದಲ್ಲ ಒಂದು ದಿವಸ ಅದು ನಿಮಗೆ 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು. ಇಷ್ಟು ವರ್ಷಗಳ ಕಾಲ ನೀವು ಅದನ್ನು ಆ ಒಂಟಿತನ, ಆ ಡಿಪ್ರೆಷನ್ನ ಅನುಭವಿಸಿ ಫೈನಲಾಗಿ ನಿಮ್ಗೆ ಅರ್ಥ ಆಗತ್ತೆ, ಓ ನಾನು ಯಾರಿಂದ ಬಂದಿದ್ದಲ್ಲ. ನಾನು ಬೆಲೆ ಕೊಡಬೇಕಾಗಿರೋದು ನಾನು ಯಾರಿಗೆ, ನನ್ನ ಜನ್ಮದಾತರು ನನ್ನ ಅಪ್ಪ ಅಮ್ಮ. ಅವ್ರಿಗೆ ಬಿಟ್ಟು ಬೇರೆ ಯಾರಿಗೆ ನಾನು ಏನಂತಾರೆ ಅತಿಯಾಗೆ ನಂಬಿ ಪ್ರೀತಿ ಎಲ್ಲ ಮಾಡಿಕೊಂಡು ನಂಬಿಕೆ ಎಲ್ಲ ಕೊಡೋಕೆ ಹೋದರೆ ಕೊನೆಗೆ ಅವ್ರು ನಮ್ಮನ್ನ ಬಿಟ್ಟೇ ಹೋಗೋದು. ಅಪ್ಪ ಅಮ್ಮ ಮಾತ್ರನೇ ಏನೇ ಆದ್ರೂ. ಬಟ್ ಕೆಲವ್ರು ಇದ್ದಾರೆ, ಕೆಲವ್ರು ಅಪ್ಪ ಅಮ್ಮ ಬಿಟ್ಟೋದ್ರೆ. ನಾನು ಕೆಲವ್ರ ಬಗ್ಗೆ ಮಾತಾಡ್ತಾ ಇಲ್ಲ, 99% ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಅದನ್ನೆಲ್ಲ ತಪ್ಪಾಗಿ ದಯವಿಟ್ಟು ಥಿಂಕ್ ಮಾಡಬೇಡಿ. ಥಿಂಕ್ ಮಾಡಿಕೊಂಡ್ರೆ ಇಟ್ಸ್ ಓಕೆ, ನನಗೆ ಯಾವುದು ಎಫೆಕ್ಟ್ ಆಗಲ್ಲ. ಓಕೆ,
ಸೊ ನಾನು ಇದರ ಮಧ್ಯದಲ್ಲಿ ಈ ಥರ ಟಾಪಿಕಲ್ಲಿ ಏನಾದ್ರು ಒಂದು ಚೆನ್ನಾಗಿ ಸಣ್ಣಗೆ ಮಾತಾಡಿದ್ರೆ ನಾನು ಆ ಟಾಪಿಕಲ್ಲಿ ಆ ಒಂದು ಫ್ಲೋ ನಾನು ಬಿಟ್ಬಿಡ್ತೀನಿ. ಏಕೆಂದರೆ ಇದು ಯಾವುದೋ ಬುಕ್ ನೋಡಿ ಹೇಳ್ತಿರೋ ಸ್ಟೋರಿ ಅಲ್ಲ, ಇಲ್ಲ ಇನ್ಯಾರೋ ಬರ್ಕೊಟ್ಟು ಹೇಳ್ತಿರೋ ಸ್ಟೋರಿ ಅಲ್ಲ. ನನ್ನ ಜೀವನದ ಅನುಭವಗಳು, ನನಗಾಗಿರೋ ನೋವುಗಳು, ನಾನು ಎಷ್ಟೋ ಜನರನ್ನು ನೋಡಿರೋ ನೋವುಗಳು, ಇದೆಲ್ಲ ನೋಡಿ ಒಂದು ಅವೇರ್ನೆಸ್ ಕೊಡಬೇಕು ಮನುಷ್ಯನಿಗೆ ಅನ್ನೋದಷ್ಟೇ ಒಂದು ದೃಷ್ಟಿಯಿಂದ ನಾನು ಮಾತಾಡ್ತಿರೋದು. ಸೊ ಹಾಗಾಗಿ ಆ ಒಂಟಿತನ ಕೆಲವ್ರು ಅನ್ಕೋತೀವಿ ನಾವು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಸಿಂಪಲ್ ನಿಮ್ಗೆ ಅರ್ಥ ಆಗೋ ಥರ ಹೇಳ್ತೀನಿ. ಯಾರೋ ಒಬ್ಬರು ಕಪಲ್ಸ್ ಇರ್ತಾರೆ, ಲವರ್ಸ್ ಅವ್ರ ಕಪಲ್ಸ್, ಇಲ್ಲ ಹುಡುಗ ಹುಡುಗಿನೇ ಬಿಟ್ಟು ಹೋಗ್ತಾನೆ, ಇಲ್ಲ ಹಿಂಗೆ ಬಿಟ್ಟು ಹೋಗ್ತಾರೆ, ಏನೋ ಒಂದಾಗುತ್ತೆ. ಆವಾಗ ಅವನು ಇನ್ನೊಬ್ಬ ಪರ್ಸನ್ ಏನು ಮಾಡ್ತಾನೆ, ಒಬ್ಬರು ಡೋಂಟ್ ಕೇರ್ ಮಾಡದೆ ಇನ್ನೊಬ್ರನ್ನ ಮದುವೆ ಆಗ್ತಾರೆ, ಇಲ್ಲ ಇನ್ನೊಂದು ರಿಲೇಷನ್ಶಿಪ್ಪಲ್ಲಿ ಹೋಗ್ತಾರೆ, ಕೆಲಸ ಮಾಡ್ಕೊಂಡು ಏನೋ ಬ್ಯುಸಿ ಆಗಿಬಿಟ್ಟು ಅವರು ಅದನ್ನು ತಲೆನೇ ಕೆಡಿಸ್ಕೊಳ್ಳಲ್ಲ. ಬಟ್ ಇನ್ನೊಬ್ರು ಇರ್ತಾರಲ್ಲ, ಅವ್ರು ಯಾವ ಸ್ಟೇಜ್ಗೆ ಹೋಗ್ತಾರೆ ಅಂದರೆ ಮೆಂಟಲ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಮೆಂಟಲ್ ಹಾಸ್ಪಿಟಲ್ಗೆ ಹೋಗಿ ಇರೋದನ್ನೆಲ್ಲ ಕಳ್ಕೊಂಡು, ನನ್ನವ್ರನ್ನ ಬೆಲೆಗಳು ಕಳ್ಕೊಂಡು, ಎಲ್ಲ ಕಳ್ಕೊಂಡು ಕೊನೆಗೆ ಅದು ಅರ್ಥ ಆಗೋದ್ರಲ್ಲಿ ಎಷ್ಟೋ ವರ್ಷ ಬೇಕು. ಸೊ ಏನಪ್ಪ ಇಷ್ಟು ಚಿಕ್ಕ ಹುಚ್ಚರಾಗ್ತಾರೆ ಅಂತೆಲ್ಲ ಹೇಳ್ತೀವಿ. ಬಟ್ ಅದು ಅವ್ರವ್ರ ಜೀವನದಲ್ಲಿ ಅನುಭವ ಆದಾಗ ಮಾತ್ರ ಅವ್ರಿಗೆ ಅರ್ಥ ಆಗುತ್ತೆ ಆ ಒಂದು ಮಾತುಗಳು ಒಬ್ಬ ಮನುಷ್ಯನ ಎಷ್ಟು ಎಫೆಕ್ಟ್ ಮಾಡಿ ಅವ್ರ ಜೀವನ ಎಲ್ಲಿಂದ ಎಲ್ಲಿಗೆ ತೊಗೊಂಬರುತ್ತೆ ಅಂತ. ಸೊ ಹಾಗಾಗಿ ಯಾರೇ ಒಂದು ಈ ಥರ ಒಂದು ಏನಂತಾರೆ ಟೈಮ್ ಪೀರಿಯಡಲ್ಲಿ ಇದ್ದಾಗ ನಾವು ಅವ್ರನ್ನ ಆಡ್ಕೊಬೇಡ್ದು. ಅವ್ರಿಗೆ ಕೂರಿಸಿ ಸಮಾಧಾನ ಹೇಳೋಕ್ಕೆ ಬರುತ್ತಾ, ಸಮಾಧಾನ ಹೇಳಿ. ಇಲ್ವಾ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ. ಅವರವ್ರು ಅನುಭವಿಸಿದ ನೋವು ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಯಾಕೆ ಅಂದರೆ ನೀನೇ ದೇವರಲ್ಲಿ ಬೇಡ್ಕೊಂಡಿರ್ತೀನಿ, ನಾನು ಸಕ್ಸಸ್ ಆಗಬೇಕು, ಚೆನ್ನಾಗಾಗಬೇಕು ಅಂತ. ಏಕೆಂದರೆ ನಾಳೆ ನಿನ್ನ ಸಕ್ಸಸ್ ನೋಡಬೇಕು ಮುಂದೆ ಅಂದರೆ ಇವ್ರಿಗೆ ಆ ಯೋಗ್ಯತೆ ಇರಲ್ಲ, ನಿನ್ನ ಜೊತೆ ಇರೋ ಯೋಗ್ಯತೆ ಇರಲ್ಲ. ಏಕೆಂದರೆ ಇವ್ರು ಇರಬೇಕಾದ್ರೆ ನಿನ್ನ ಬೆನ್ನಿಂದ ಇಷ್ಟೆಲ್ಲ ನಡೆಸ್ತಾ ಇರೋರು, ಈಗ ನೀನೊಂದು ಒಳ್ಳೆ ಲೆವೆಲ್ಗೆ ಹೋದರೆ ನಿನ್ನ ನೋಡಿ ತಡ್ಕೊಳ್ಳಲ್ಲ ಅವರು. ಇನ್ನು ಅದನ್ನು ಎಳಿಬೇಕನ್ನೋದನ್ನೇ ಕಾಯ್ತಾ ಇರ್ತಾರೆ. ಸೊ ಹಾಗಾಗಿ ಏನು ಮಾಡ್ತಾನೆ ದೇವರು, ಏನೋ ಒಂದು ಚಿಕ್ಕ ಪುಟ್ಟ ರೀಸನ್ನಿಂದ ಇಟ್ಕೊಂಡು ನಿಮ್ಮ ಜೀವನದಿಂದ ಆ ಒಂದು ವ್ಯಕ್ತಿನ ಹಿಂಗೆ ಬೇರೆ ಮಾಡ್ತಾರೆ. ಆ ನೋವನ್ನ ಅನುಭವಿಸೋಕ್ಕೆ ನಿಮಗೆ ಟೈಮ್ ಬೇಕು. 2 ವರ್ಷ 3 ವರ್ಷ ಎಷ್ಟು ವರ್ಷ ತೊಗೊಳ್ತಿರೋ ಗೊತ್ತಿಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ತೊಗೊಂಡು ಅನುಭವಿಸಿ ಆಮೇಲೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡು ನಿಂತ್ಕೋತಿರಲ್ಲ, ಆವಾಗಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ ನೋವುಗಳು, ಲಾಸ್, ಅದು ಇದು, ಬಂಡಿತನ, ಡಿಪ್ರೆಷನ್, ಅಪ್ಸೆಟ್, ದುಡ್ಡಿಲ್ಲ ಕೈಯಲ್ಲಿಲ್ಲ, ಏನು ಮಾಡೋದು ನೆಕ್ಸ್ಟು ನಿಯತ್ತು. ಅಲ್ಲಿವರೆಗೂ ನೀವೇನು ಮಾಡ್ತೀರಾ, ನೀವು ಹೆಂಗಿರ್ತೀರಾ, ನಿಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ ಏನು ನಿಮ್ಗೆ ಅರ್ಥ ಆಗಲ್ಲ. ಒನ್ಸ್ ನಿಮ್ಗೆ ಅರ್ಥ ಆಗಿ ಒಂದು ಸ್ಟಡಿಯಾಗಿ ನಿಂತ್ಕೊಂಡು ಯು ಅಕ್ಸೆಪ್ಟೆಡ್ ವಾಟ್ ಎವರ್ ಹ್ಯಾಪಂಡ್ ಅಕ್ಸೆಪ್ಟ್ ಮಾಡ್ಕೊಂಡು ನೀವು ನಿಂತ್ಕೋತಿರಲ್ಲ, ಆವಾಗಿಂದ ಮತ್ತೆ ನಿಮ್ಮ ನಿಯತ್ತಿನ ಪರೀಕ್ಷೆ ನಡೆಯುತ್ತೆ. ಅದಿನ್ನೂ ಭಯಂಕರವಾಗಿರುತ್ತೆ. ಹೆಂಗೆ ಅಂದರೆ ಬೇಡದಿದ್ದೆಲ್ಲ ಅಪವಾದನೆಗಳು, ಕೋರ್ಟ್ ಕೇಸ್ಗಳು ಬರುತ್ತೆ. ಬಿಕಾಸ್ ಐ ಫೇಸ್ಡ್ ಇಟ್, ತುಂಬಾ ಅನುಭವಿಸಿದ್ದೀನಿ, ತುಂಬ ಹೇಳೋಕ್ಕಾಗಲ್ಲ. ಅದರಲ್ಲೂ ನೀನು ಎಷ್ಟು ನಿಯತ್ತಾಗಿರ್ತೀಯ. ದುಡ್ಡು ಒಂದೇ ನಿನ್ನ ಜೀವನ ಆದರೆ ಆ ದುಡ್ಡು ಮಾಡೋಕ್ಕೆ ನೀನು ಏನು ಮಾಡ್ತೀಯ, ದಾರಿ ಯಾವುದು ಹಿಡಿತೀಯ ನೀನು? ದುಡ್ಡಿಲ್ಲದೆ ನೀನು ಬದುಕಿ ನೀನು ನಿಂತ್ಕೊಳ್ಳೋಕ್ಕಾಗುತ್ತಾ? ನಿನ್ನ ಹುಟ್ಟು ಬಟ್ಟೆಯಲ್ಲಿ ಬೀದಿಲಿ ಬಿಟ್ಟರೆ ನೀನು ಹೆಂಗೆ ಮತ್ತೆ ನಿಂತ್ಕೋತೀಯ? ನಿನ್ನ ದಾರಿ ಏನು, ನಿನ್ನ ದಾರಿ ಸೆಲೆಕ್ಷನ್ ಏನು, ಅದು ಚೆಕ್ ಮಾಡ್ತಾರೆ. ಅದು ಇನ್ನೂ ವರ್ಸ್ಟ್ ಆಗಿರುತ್ತೆ. ಹೆಂಗೆ ಅಂದರೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು, ಓಕೆನಾ? ಸೊ ಐ ಹೋಪ್ ನಿಮಗೆ ಕಷ್ಟ ಬರ್ತಿದೆ, ನಿಮ್ಮಿಂದ ಕೆಲವರೊಬ್ಬರು ಹೊರಗಡೆ ಹೋಗ್ತಿದ್ದಾರೆ ಅಂದರೆ ದಯವಿಟ್ಟು ಆ ವಿಷಯದಿಂದ ಕೊರಗಬೇಡಿ. ಬಟ್ ಈ ನನ್ನ ವಿಡಿಯೋ ನೀವು ನೋಡೋ ಟೈಮಲ್ಲಿ ನಿಮ್ಗೆ ಆ ಥರ ವಿಷಯ ಆಗಿದೆ, ನೀವು ಕೇಳಿ ಒಂಚೂರು ಏನೋ 1% ಚೇಂಜ್ ಆಗ್ಬೋದು. ಬಟ್ ಅದಕ್ಕಿಂತ ಮುಂಚೆ ನಿಮ್ಮ ಲೈಫಲ್ಲಿ ಇಷ್ಟೆಲ್ಲ ಆಗಿದೆ, ಇಲ್ಲ ಇದಾಗಿ ನೀವು ಹೀಲ್ ಆಗೋ ಟೈಮಲ್ಲಿ ಹಿಂಗೆಲ್ಲ ನನ್ನ ವಿಷಯ ನಿಮ್ಗೆ ಸಿಗ್ತಾಯಿದೆ ಅಂತಂದರೆ ನೋ, ವಿ ಕಾಂಟ್ ಡೂ ಎನಿಥಿಂಗ್, ಯು ಹ್ಯಾವ್ ಟು ಫೇಸ್ ದಟ್. ಅದೆಲ್ಲ ಫೇಸ್ ಮಾಡಿದ್ರೆ ನಿಮಗೆ, ನಾನು ಹೇಳಿ ನೀವು ಹೀಲಾಗಿ ನೀವು ಬುದ್ಧಿ ಕಲಿಯೋದಕ್ಕಿಂತ ನಿಮಗೆ ಅನುಭವ ಆಗಿ ನೀವು ಬುದ್ಧಿ ಕಲಿದ್ರೆ ಅದು ಲೈಫ್ ಲಾಂಗ್ ಇರುತ್ತೆ. ಸೊ ಹಾಗಾಗಿ ಇಟ್ಸ್ ಅಪ್ ಟು ಆ ಯೂನಿವರ್ಸು ಈ ನನ್ನ ಮಾತುಗಳನ್ನ ನಿಮ್ಮ ಕಿವಿಗೆ ಯಾವಾಗ ತಲುಪಿಸ್ಬೇಕಂತ ನಿರ್ಧಾರ ಮಾಡ್ತಾರೋ ಅವ್ರು ಅವಾಗ ತಲುಪಿಸ್ತಾರೆ. ಸೊ ಅವತ್ತಿಗೆ ನೀವು ಹೀಲಾಗಿ ಒಳ್ಳೆ ಪರ್ಸನ್ ಆಗಿರ್ತೀರಾ, ಇಲ್ಲ ಹೀಲಿಂಗ್ ಸ್ಟೇಜಲ್ಲಿ ಇರ್ತೀರಾ, ಇಲ್ಲ ಇದೆಲ್ಲ ಅನುಭವಿಸ್ತಾ ನರ್ಕ ಸ್ಟೇಜಲ್ಲಿ ಇರ್ತೀರಾ. ಯಾವುದೇ ಸ್ಟೇಜಲ್ಲಿದ್ರೂ ನನ್ನ ಒಂದು ಬ್ಲೆಸ್ಸಿಂಗ್ಸ್, ಆ ದೇವರು ನನಗೆ ನಿಮ್ಮ ಬ್ಲೆಸ್ ಮಾಡಿ ನಿಮಗೊಂದು ಆ ಒಂದು ಕಷ್ಟದಿಂದ ಹೊರಗಡೆ ಬರಲಿ ಅಂತ ಒಂದು ಪ್ರಾರ್ಥನೆ ಮಾಡ್ಕೊತ ನನಗೆ ಬಿಟ್ಟಿದ್ರಲ್ಲ, ಆ ಪ್ರಾರ್ಥನೆ ನಾನು ಮಾಡೇ ಮಾಡ್ತೀನಿ.
ಯಾಕೆಂದರೆ ಒಂದು ಪ್ಯೂರೆಸ್ಟ್ ಪರ್ಸನ್ದು ಒಂದು ಪ್ರೇಯರು ಎಲ್ಲಿದ್ರೂ ಹೋಗಿ ಯಾವ ಮನುಷ್ಯಗಾರು ತಲುಪುತ್ತೆ. ಅದೇ ಆ ಪ್ಯೂರೆಸ್ಟ್ ಪರ್ಸನ್ ಮನಸ್ಸಿಗೆ ನೋವು ಕೊಟ್ಟು ಇಷ್ಟೆಲ್ಲ ಜೀವನದಲ್ಲಿ ನರಕ ಕೊಟ್ಟಿರೋರಿಗೆ ಆ ಒಂದು ಶಿಕ್ಷೆನೂ ಆ ದೇವ್ರು ಕೊಡ್ತಾನೆ. ಸೊ ಅದಕ್ಕೆ ಅವ್ರಿಗೆ ಬಿಟ್ಬಿಡ್ಬೇಕು. ನಾವು ಬಿಟ್ಬಿಟ್ಟು ನಿನ್ನ ಕೆಲಸ ನೀನು ಮಾಡಿಕೊಂಡು ನಿನ್ನ ನ್ಯಾಯದಲ್ಲಿ ನೀನು ಹೋಗ್ತಾ ಇರು ಅಂತ ಹೇಳ್ಬೋದು. ಸೊ ಯಾಕೆಂದರೆ ಒಂದು ಅದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ, ಒಂದು ಕಾಡಿಗೆ ಏನೋ ಒಂದು ಆನೆ ರಾಜ ಆಗಬೇಕಂತ ಇರ್ತಾನೆ. ಆನೆ ಕೇಳ್ಕೊಳ್ಳುತ್ತೆ, ನಾನು ಈ ಕಾಡಿಗೆ ರಾಜ ಆಗಬೇಕು, ಸೊ ನಾನು ಏನು ಮಾಡಬೇಕು, ನಾನು ರಾಜ ಆಗಬೇಕು, ಎಲ್ಲದು ಫೇಸ್ ಮಾಡಿ ನಾನು ರಾಜನಾಗಿ ನಿಂತ್ಕೋಬೇಕು ಅಂತ. ಸೊ ಹಂಗೆ ರಾಜನಾಗಿ ನಿಂತ್ಕೋಬೇಕಾದ್ರೆ ಆ ಆನೆ ಆ ದಾರಿಲಿ ಹೋಗ್ತಾ ಇರಬೇಕಾದ್ರೆ ಎಷ್ಟು ಇದೆ ನೋಡಿ ಪ್ರಾಬ್ಲಮ್ಸು. ನಾನು ಇರುವೆ, ಸೊಳ್ಳೆ, ಗಿಲ್ಲೆ, ನಾಯಿ, ಬೆಕ್ಕು ಅದನ್ನೆಲ್ಲ ನಾನು ಕೆಳಮಟ್ಟದಲ್ಲಿ ನಾನು ಮಾತಾಡ್ತಿಲ್ಲ. ಯಾಕೆಂದರೆ ಅವರು ಒಂದು ಜೀವ ಆತ್ಮಗಳು, ಅವ್ರದ್ದೇ ಆದಂಥ ಮರ್ಯಾದೆ, ಪ್ರೀತಿ ಎಲ್ಲ ಅವ್ರಿಗಿದೆ. ಎಲ್ಲದೂ ನಾನು ಏನು ಗೌರವ ಕೊಡ್ತೀನಿ. ಎಲ್ಲ ಪ್ರತಿಯೊಂದು ಜೀವಿ ಕಣಗಳಿಗೂ ನಾನು ಗೌರವ ಕೊಡ್ತೀನಿ. ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಒಂದು ಎಕ್ಸಾಂಪಲಲ್ಲಿ ಹೇಳ್ತಾ ಇದ್ದೀನಿ. ಸೊ ಆವಾಗ ಈ ಅದು ಪಕ್ಷಿ ಇದು ಅದು ಇದು ಎಲ್ಲ ಬಂದು ಅದನ್ನು ಹಿಂಗೆ ಕಚ್ತಾ ಇರುತ್ತೆ, ಕಾಲಿಗೆ ಹಿಂಗೆ ಚುಚ್ಚುತ್ತೆ, ಮುಳ್ಳು ಚುಚ್ಚುತ್ತೆ, ನಾಯಿ ಹಿಂಗೆ ಕಚ್ಚುತ್ತೆ, ಬೊಗಳುತ್ತೆ, ಸೊಳ್ಳೆಗಳು ಕಚ್ಚುತ್ತೆ. ಅವಾಗ ಏನು ಮಾಡುತ್ತೆ, ಆನೆ ಹಿಂಗೆ 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 ಅಂತ ಒಡ್ಸ್ಕೊಂಡು ಓಡಾಡಬೇಕು. ಹೋಗ್ತಾ ಇದ್ದಾಗ ಆನೆಗೆ ಬೇಗ ಹೋಗಿ ಅವ್ರ ಡೆಸ್ಟಿನೇಷನ್ ರೀಚ್ ಆಗೋಕ್ಕಾಗಲ್ಲ. ಅವಾಗ ಬರೀ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಹೆಂಗಿರುತ್ತೆ, ಇವರಿದ್ದಾರೆ ಪಕ್ಕದಲ್ಲಿ ನನ್ನ ಜೊತೆ, ಇವರಿದ್ದಾರೆ, ಇವ್ರಿಗೆ ಇದು ಮಾಡಬೇಕು, ಅವ್ರಿಗೆ ಇದು ಮಾಡಬೇಕು ಅಂತೇಳಿ ಹೇಳಿನೇ ಅದು ಅರ್ಧ ಜೀವನ ಹೊಟ್ಟೋಗ್ಬಿಡುತ್ತೆ. ಇನ್ನು ಅರ್ಧ ಜೀವನದಲ್ಲಿ ನೀನು ಎಲ್ಲಿ ನಿನ್ನ ಡೆಸ್ಟಿನೇಷನ್ ರೀಚ್ ಆಗ್ತೀಯ? ನಿನಗೆ ಸಾಯೋ ಕಾಲದಲ್ಲಿ ಕೋಟ್ಯಾಂತರ ರೂಪಾಯಿ ಬಂದರೆ ನೀನು ಏನು ಮಾಡ್ತೀಯ? ನೀನು ಸಾಯ್ಬೇಕಾದ್ರೆ ನೀನು ತೊಗೊಂಡು ಹೋಗ್ತೀಯ ಒಳಗಡೆ, ಹೋಗೋಕ್ಕಾಗಲ್ಲ. ನೀನು ಬದುಕಿದ್ದು ಆರೋಗ್ಯವಾಗಿದ್ದಾಗೆ ಆ ಒಂದು ಕೋಟಿಗೆ ಬೆಲೆ ಇರೋದು. ಆ ಕೋಟಿಗೆ ಬೆಲೆ ಬೇಕಂತಂದರೆ ಬೇಗ ಯಾರು ಜೀವನದಲ್ಲಿ ನಾವು ಚೆನ್ನಾಗೆ ಆಗಬೇಕು, ಅದು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕಂತಿರ್ತಾರೋ ಅಂಥವ್ರನ್ನೇ ಸೆಲೆಕ್ಟ್ ಮಾಡ್ಕೊಂಡು ಹೇಳ್ಕೊಳ್ಳೋದು ದೇವರು. ಸೆಲೆಕ್ಟ್ ಮಾಡ್ಕೊಂಡು ಇಳ್ಕೊಂಡು ಈ ಥರ ಕೊಡ್ತಾರೆ. ಸೊ ಅದಕ್ಕೆ ಎಕ್ಸಾಂಪಲ್ ಹಿಂಗೆ. ಸೊ ಹಂಗಾಗಿ ಅದು ಆನೆಗೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಅದಕ್ಕೆ ಏನು ಮಾಡುತ್ತೆ ಆನೆ, ದೇವರು ಎಲ್ಲ ಕಟ್ ಮಾಡಕತ್ತೆ. ನಿನ್ನ ಜೀವನದಲ್ಲಿ ನಿನ್ನ ಮುಂದೆ ಯಾರು ನೋಡಿ ಹೊಟ್ಟೆ ಉರ್ಕೊಳ್ತಾರೋ ಅಂಥವ್ರನ್ನ ಇವತ್ತಿಗೆ ಕಟ್ ಮಾಡಿಬಿಡ್ತೀನಿ, ನಿನ್ನ ಜೊತೆ ಬರೋಕ್ಕೆ ಬಿಡಲ್ಲ. ಅವ್ರನ್ನ ನಾಟಕ ಆಡೋರನ್ನ, ಫೇಕ್ ವ್ಯಕ್ತಿಗಳನ್ನ, ಮತ್ತು ಹಿಂದೆಯಿಂದ ಬೆನ್ನಿಗೆ ಚೂರಿ ಹಾಕೋರನ್ನ, ಇವ್ರನ್ನ ಯಾರೂ ದೇವರು ನಿಮ್ಮ ಜೊತೆ ಬರೋಕ್ಕೆ ಬಿಡಲ್ಲ. ಬಟ್ ನಮ್ಮ ಕರ್ಮಕ್ಕೆ ನಾವು ಅಂಥವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ, ಅವ್ರನ್ನೇ ಡಿಪೆಂಡ್ ಆಗಿರ್ತೀವಿ. ಯಾಕೆ ನಮಗೆ ಗೊತ್ತಿಲ್ಲಲ್ಲ, ಅವ್ರದ್ದು ಟೂ ಫೇಸ್ ಇರುತ್ತೆ. ಟೂ ಫೇಸಲ್ಲಿ ನಮಗೆ ಇವಾಗ ನನ್ನ ಫೇಸ್ ನೀವು ನೋಡ್ತಾ ಇದ್ದೀರಾ, ತುಂಬ ಅಧ್ಯಾತ್ಮವಾಗಿ ತುಂಬ ಮಾತಾಡ್ತಾ ಇದ್ದೀನಿ. ಇನ್ನೊಂದು ಫೇಸು ಹೆಂಗಿದೆ ನಿಮಗೆ ಗೊತ್ತಿಲ್ಲ. ಸೊ ಮೊದಲಾದ್ರೆ ನನಗೂ 2 ಫೇಸು ಅಂತ ಹೇಳ್ಬೋದಾಗಿತ್ತು. ಬಟ್ ಇವತ್ತಿಗಿಲ್ಲ, ನಾನು ಹೆಂಗಿದ್ದೀನೋ ಹಂಗೆ, ನಾನು ನಿಮ್ಮ ಜೊತೆ ಹೆಂಗಿದ್ದೀನೋ ಹೊರಗಡೆ ಜನ ಹತ್ರನೂ ಹಂಗೆ ಇರ್ತೀನಿ. ಏನೇ ಮಾಡಿದ್ರು ನನ್ನ ನ್ಯಾಯ, ನೀತಿ, ಧರ್ಮ, ದೇವರು ಈ ಒಂದು ಅರ್ಥದಲ್ಲೇ ನನ್ನ ಜೀವನ ನಡೆಸ್ಕೊಂಡು ಹೋಗ್ತಾಯಿದ್ದೀನಿ ಇವತ್ತು. ಅದಕ್ಕೆ ಇವತ್ತು ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ಸಖತ್ತಾಗಿ ಹ್ಯಾಪಿಯಾಗಿ ಬ್ಯೂಟಿಫುಲ್ಲಾಗಿದ್ದೀನಿ ನಾನು. ಯಾಕೆಂದರೆ ಐ ಆಮ್ ಫೀಲಿಂಗ್ ದಟ್ ಆ ಒಂದು ಪ್ರಾಬ್ಲಮ್ಸ್, ಆ ಒಂದು ಸ್ಟ್ರಗಲ್ನ ಐ ಆಮ್ ಫೀಲಿಂಗ್ ಇಟ್. ಆ್ಯಂಡ್ ಅದು ಹೆಂಗೆ ಆಚೆ ಬರ್ಬೇಕಾದ್ರೆ ನಾನು ಇಷ್ಟೊಂದು ಗಟ್ಟಿ ಇದ್ದೀನಿ ಅಂತ ನನಗೆ ನಾನೇ ಹೆಮ್ಮೆ ತಗೊಂಡು ಸಖತ್ತಾಗಿದ್ದೀನಿ ನನ್ನ ಲೈಫಲ್ಲಿ. ಬಟ್ ನೋಡೋರಿಗೆ ಸುಮ್ಮನೆ ಇದ್ದಾಳೆ, ಇಷ್ಟೆಲ್ಲ ಪ್ರಾಬ್ಲಮ್ ಮಾಡಿಬಿಡ್ಲು, ನಮ್ಮ ನರ್ಕ ಇಕ್ಕಿದ್ದಾಳೆ, ಬಟ್ ಅವಳು ನೆಮ್ಮದಿಯ ಸೈಲೆಂಟಾಗಿದ್ದಾಳೆ ಅಂತ ಅನ್ಕೋಬೋದು. ಯಾರು ನನ್ನಪ್ಪ, ನನ್ನಿಂದ ಕಷ್ಟ ಆಗಿದ್ದಲ್ಲ ನನ್ನ ಕುಟುಂಬಕ್ಕೆ ಅವರು. ಬಟ್ ನನಗೆ ಗೊತ್ತು ಈ ಒಂದು ಸೈಲೆನ್ಸು ಜೀವನದಲ್ಲಿ ಮುಂದಕ್ಕೆ ಒಂದೊಳ್ಳೆ ಸಕ್ಸಸ್ ದಾರಿಗೆ ಹೋಗ್ತಾಯಿದೆ. ಅದಕ್ಕೆ ಇವತ್ತಿಗೆ ಸೈಲೆಂಟಾಗಿದ್ದೀನಿ. ಅದಕ್ಕೆ ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡ್ತಿಲ್ಲ. ಎಷ್ಟೇ ಪ್ರಾಬ್ಲಮ್ ಏನೇ ಬಂದರೂ ನಾನು ಇದಕ್ಕೂ ರಿಯಾಕ್ಟ್ ಮಾಡದಿರೋ ಕಾರಣ ಬಿಕಾಸ್ ಆಫ್ ಮೈ ಸೈಲೆನ್ಸ್. ಸೊ ಹಂಗಾಗಿ ದೇವರು ಟಕ 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 ಅಂತ ಕಟ್ ಮಾಡಲ್ವಾ, ಚಾಕು ತೊಗೊಂಡು ದಾರಾನ ಹಾಗೆ ಕಟ್ ಮಾಡಿ ಬಿಸಾಕ್ಬಿಡ್ತಾರೆ. ಆ ಕಟ್ ಮಾಡಿ ಬಿಸಾಕಿದ್ದು ಪ್ರೋಸೆಸ್ಸಲ್ಲಿ ನಾವು ಒಬ್ಬಂಟಿ ಆಗಿಬಿಡ್ತೀವಿ ಅಷ್ಟೇ. ಒಬ್ಬಂಟಿಯಾಗಿ ಒಬ್ಬರೇ ಅಂತ ನಾವು ತಿಂದು ನರಕ ಅನುಭವಿಸ್ತೀವಿ. ಏನೂ ಮಾಡೋಕ್ಕಾಗಲ್ಲ, ನರಕ ನಾವು ಅನುಭವಿಸ್ಲೇಬೇಕು. ಅನುಭವಿಸಿದ್ಮೇಲೆ ಇವಾಗ ಗಡಿಯಾರ ಮುಳ್ಳು ಕೆಳಗಡೆಯಿಂದ ಮೇಲೆ ಬರೋಕ್ಕೆ ಟೈಮ್ ತೊಗೊಳುತ್ತಲ್ಲ, ಹಂಗೆ ಇವತ್ತು ನಾವು ಕೆಳಗಡೆ ಇದ್ದು ಓದಾಡ್ತಾ ಇದ್ದೀವಿ. ನಾಳೆಗೆ ಒಂದೊಂದೇ ಸ್ಟೆಪ್ಪು ಬಂದು ಹಿಂಗೆ ನಿಂತ್ಕೊಳ್ತೀವಿ. ಅಷ್ಟೊತ್ತಿಗೆ ನಾವು ಕೆಳಗಡೆ ಬಿದ್ದಿರೋದೊಂದು ಸ್ಟ್ರಗಲ್ದು ಜರ್ನಿ ಇರುತ್ತಲ್ಲ, ಅಲ್ಲಿಂದ ಇಲ್ಲಿ ಬಂದಿದ್ದು, ಆ ಜರ್ನಿನ ನಾವು ನೋಡಿ ಖುಷಿಪಟ್ಟು ಎಂಜಾಯ್ ಮಾಡ್ತೀವಿ. ಸೊ ದಿಸ್ ಈಸ್ ವಾಟ್ ನೀವು ಆಧ್ಯಾತ್ಮದಲ್ಲಿರುವಾಗ ಫಸ್ಟ್ ಸ್ಟೇಜ್ ನಿಮಗೆ ಕಾಡೋದು.
ಒಬ್ಬಂಟಿತನ. ಹೆಂಗೆ ಒಬ್ಬಂಟಿತನ ಕಾಡುತ್ತೆ ಅಂದರೆ ಅಲ್ಟಿಮೇಟ್ ಆಗಿರುತ್ತೆ, ಆ ನರಕ ಅಲ್ಟಿಮೇಟ್ ಆಗಿರುತ್ತೆ. ಬಟ್ ವೆನ್ ಯು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ಅಲ್ಲ, ಆವಾಗ ಒಬ್ಬಂಟಿತನ ಅನ್ನೋದು ನಾನು ಸಿಂಗಲ್ ಆಗಿರೋದು ನನ್ನ ಲೈಫು ಎಷ್ಟು ಚೆನ್ನಾಗಿದೆ ಅನ್ನೋದು ಅಲ್ಟಿಮೇಟ್ ಆಗಿರುತ್ತೆ. ಆ ನರಕನೂ ಅಲ್ಟಿಮೇಟೇ. ಆ ನರಕ ನೀವು ಅರ್ಥ ಮಾಡಿಕೊಂಡು ಇಲ್ಲ ಒಬ್ಬನೇ ಇರೋದು ಜೀವನ ಇಷ್ಟು ಚೆನ್ನಾಗಿದೆಯಾ, ಬಿಕಾಸ್ ಆವಾಗ ನಿಮ್ಗೆ ಯಾರು ಬಂದು ಹ್ಯಾಪಿ ಕೊಡಬೇಕು, ನಿಮ್ಗೆ ಯಾರು ಬಂದು ಸೊಲ್ಯೂಷನ್ ಕೊಡಬೇಕು, ಯಾರನ್ನ ಇದ್ದರೆ ಮಾತ್ರ ನಾನು ಹಿಂಗೆ ಅಂತ ಏನು ಫೀಲ್ ಆಗಲ್ಲ. ನಿನಗೆ ನೀನು ಇದೆಯಾ, ನಿನ್ನ ಮನಸ್ಸಿಗೆ ನೀನು ಖುಷಿ ಕೊಡು, ನೀನು ಎದ್ದು ರೆಡಿಯಾಗು, ನೀನು ಚೆನ್ನಾಗಿ ಮೇಕಪ್ ಮಾಡ್ಕೊ, ಇಲ್ಲ ಚೆನ್ನಾಗಿ ಒಳ್ಳೆ ಊಟ ಮಾಡು, ಒಳ್ಳೆ ಡ್ರೆಸ್ ಹಾಕೊಂಡು ನಿನಗೆ ನೀನು ಮಾಡ್ಕೊತೀಯ, ಬೇರೆ ಯಾರಿಗೂ ಮಾಡೋ ಅವಶ್ಯಕತೆ ಇರಲ್ಲ. ಅದಕ್ಕಿಂತ ಮುಂಚೆ ನಾವು ಬೇರೆಯವ್ರಿಗೋಸ್ಕರ ಮಾಡ್ತಾಯಿರ್ತೀವಿ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡಾಗ ನಿಮಗೋಸ್ಕರ ನೀವು ಮಾಡ್ತೀರ, ನಿಮಗೋಸ್ಕರ ನೀವು ಮಾಡ್ಕೊಂಡಾಗ ಹೌ ಬ್ಯೂಟಿಫುಲ್ ದಿಸ್ ಲೈಫ್ ಅಂತ ಅರ್ಥ ಆಗುತ್ತೆ. ಆ ಅರ್ಥ ಆದಾಗ ಒಂದೊಂದೇ ಒಳ್ಳೊಳ್ಳೆ ಥಿಂಗ್ಸು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಿರಾಕಲ್ ಅಂತಾರಲ್ಲ, ಆ ಮಿರಾಕಲ್ ಸ್ಟಾರ್ಟ್ ಆಗುತ್ತೆ. ಒಂದೇ ಸಲ ಮಿರಾಕಲ್ ಬರಲ್ಲ, ಚಿಕ್ಕ 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 ಆಗಿ ಬರುತ್ತೆ. ನಿಮಗೆ ಮುಂದಕ್ಕೆ ಇದು ಇವತ್ತು ನಿಮಗೆ 1 ಕೋಟಿ ಬೇಕು ನನ್ನ ಪ್ರಾಬ್ಲಮ್ ಸೊಲ್ಯೂಷನ್ ತೊಗೊಳಕ್ಕೆ, ಸಾಲ್ವ್ ಮಾಡೋಕ್ಕೆ ಅಂತ 1 ಕೋಟಿ ಬೇಕು 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 ಅಂತ ಇಟ್ಕೊಂಡು ನಿಮ್ಗೆ ಇವತ್ತು ಕೊಟ್ಟರು 1 ಕೋಟಿ, ನೀವು ಅದನ್ನು ಸೊಲ್ಯೂಷನ್ ತೊಗೊಳಲ್ಲ, ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಹಾಕಿ ಮತ್ತೆ ಅರ್ಧ ಪ್ರಾಬ್ಲಮ್ ನೋಡ್ಕೋತೀರ. ಬಟ್ ಈ ಒಂದು ಜರ್ನಿನ ನೀವು ತೊಗೊಂಡು ಯೋಚನೆ ಮಾಡಿ, ಮುಂದಕ್ಕೆ ನಿಮ್ಗೆ ಆ ದೇವರು 1 ಕೋಟಿ ಕೊಟ್ಟರು ಆಯಿತು, ನಾನು ಅದನ್ನು ಕಾಪಾಡ್ಕೋತೀನಿ, ಅದನ್ನು ಏನಕ್ಕೆ ಉಪಯೋಗ ಮಾಡಬೇಕು ಮಾಡ್ತೀನಿ ಅಂತ ಒಂದು ಜ್ಞಾನ ಬರುತ್ತೆ. ಆ ಜ್ಞಾನ ಬರಬೇಕಂದ್ರೆ ಯು ಹ್ಯಾವ್ ಟು ಫೇಸ್ ದಿಸ್ ಲೋನ್ಲಿನೆಸ್, ಒಂಟಿತನ, ಚಿತ್ರಹಿಂಸೆ, ನರಕ ಎಲ್ಲ ಪಕ್ಕದಲ್ಲಿದ್ರೂ ಒಬ್ಬರೇ ಅಂತ ಅನಿಸುತ್ತೆ. ನಾವು 10 ಜನ ಮಧ್ಯೆ ನಾವು ಓಡಾಡಿಕೊಂಡು ತಿಂದ್ಕೊಂಡಿದ್ರು ಯು ಫೀಲ್ ಲೋನ್ಲಿ. ಹೇಳ್ಕೊಳಕ್ಕಾಗಲ್ಲ, ನಾವು ಹೇಳೋಕ್ಕೆ ಆಗಲ್ಲ, ಫೀಲ್ ಮಾಡಿದಾಗ ಮಾತ್ರ ಅರ್ಥ ಆಗುತ್ತೆ. ಸೊ ಐ ಹೋಪ್ ಗೈಸ್ ಈ ಒಂದು ಎಮೋಷ್ನಲಿ ಒಂದು ಲೋನ್ಲಿನೆಸ್ ಅನ್ನೋ ಫೀಲಿಂಗ್ಸ್ದು ಮಾತು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿ ಅದನ್ನು ತಿದ್ದುಕೊಂಡು ಡೋಂಟ್ ಫೀಲ್ ನಾನು ಒಬ್ಬಳೇ ಅಂತ ಡೋಂಟ್ ಫೀಲ್ ಲೈಕ್ ದಟ್. ನೀನು ಒಬ್ಬನೇ ಎಲ್ಲ, ನಿನ್ನ ಜೊತೆ ನಿನ್ನ ಆತ್ಮ ಇದೆ, ನಿನ್ನ ಜೊತೆ ನಿನ್ನ ಕೈ ಇದೆ, ನಿನ್ನ ಜೊತೆ ನಿನ್ನ ಒಳ್ಳೆ ಬ್ಯೂಟಿಫುಲ್ ಹೇರ್ಸ್ ಇದೆ, ನಿನ್ನ ಜೊತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಪರಮಾತ್ಮ, ಶಿವ ಪರಮಾತ್ಮ ಇದ್ದಾನೆ. ಯು ಜಸ್ಟ್ ಟಾಕ್ ವಿತ್ ಹಿಮ್, ಆರಾಮಾಗಿ ಮಾತಾಡು. ನೋಡಿದ್ರೆ ಮೆಂಟಲ್ ಅನ್ಕೋತಾರ, ಅಂದ್ಕೊಳ್ಳಿ. ನಾ ಮೆಂಟಲ್ ಆಗಿದ್ದಾಗ ಯಾರೂ ಬಂದು ನಮ್ಮನ್ನ ಸರಿ ಮಾಡಲಿಲ್ಲ, ಆ ಪರಮಾತ್ಮನೇ ಬಂದು ಸರಿ ಮಾಡಿರೋದು. ಸೊ ಹಾಗಾಗಿ ಯು ಮೇಕ್ ಹಿಮ್ ಆ್ಯಸ್ ಅ ಬೆಸ್ಟ್ ಫ್ರೆಂಡ್. ಸೊ ದಟ್ ಈಸ್ ಅ ಗುಡ್ ಕಾಂಬಿನೇಷನ್, ಗುಡ್ ಕಾಂಬಿನೇಷನ್. ನಿಮಗೆ ಪರಮಾತ್ಮನ ಜೊತೆ ನಿಮ್ಮ ಸಂಬಂಧ ಗುಡ್ ಕಾಂಬಿನೇಷನ್. ಪರಮಾತ್ಮಗೆ ನಥಿಂಗ್ ಬಟ್ ಇಟ್ಸ್ ಅ ಯೂನಿವರ್ಸ್. ಸೊ ಮತ್ತೆ ಹೇಳ್ತೀನಿ ನಾನು, ದೇವರು ಹಂಗೆ ಇದ್ದಾರೆ, ಹಿಂಗೆ ಇದ್ದಾರೆ, ಈ ರೂಪದಲ್ಲಿದ್ದಾರೆ. ನೋ, ಐ ಆಮ್ ನಾಟ್ ಡಿಫೈನಿಂಗ್ ದಟ್. ನಾವು ಯಾರೂ ನೋಡಿಲ್ಲ, ನೀವು ನೋಡಿಲ್ಲ, ಆಯಿತಾ? ಕೇದಾರನಾಥನಲ್ಲಿ ಶಿವ ಇದ್ದಾರೆ ಅಂತ ಎಲ್ಲ ಹೋಗಿ ನೋಡ್ತೀವಲ್ಲ, ಆ ಶಿವ ಹೆಂಗಿದ್ದಾರೆ? ಒಂದು ಕಲ್ಲು ಬಂಡೆ. ಆ ಒಂದು ಕಲ್ಲು ಬಂಡೆನ ನಾವು ಅಷ್ಟು ಪ್ರೀತಿಯಿಂದ ನಾವು ದೇವರು ಅಂತ ನಂಬ್ತೀವಿ ಅಂದರೆ ಅದು ನಮ್ಮ ನಂಬಿಕೆ. ಆ ದೇವ್ರು ಕೊಟ್ಟರೆ ಒಂದು ನಮಗೆ ಆ ಒಂದು ಫೀಲಿಂಗ್ಸ್, ಎಮೋಷನ್, ಎನರ್ಜಿ. ಸೊ ಹಾಗಾಗಿ ಯು ಬಿಲೀವ್ ಇನ್ ಯುವರ್ ಸೆಲ್ಫ್. ನೀವು ಯಾವುದೇ ರಿಲಿಜನ್ ಆಗಿ, ಯಾವುದೇ ದೇವ್ರನ್ನ ಪೂಜೆ ಮಾಡಿ, ಇಲ್ಲ ಪೂಜೆ ಮಾಡದೆ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ನಿಮಗೆ ನೀವು ರೆಸ್ಪೆಕ್ಟ್ ಕೊಟ್ಟು ನಿಮ್ಮನ್ನ ನೀವು ಪೂಜೆ ಮಾಡ್ಕೊಳ್ಳಿ. ದಟ್ ಈಸ್ ಆಲ್ಸೋ ಒನ್ ಗಾಡ್. ನಿಮ್ಮನ್ನು ನೀವು ಪ್ರೀತಿ ಮಾಡಿ, ನಿಮ್ಮನ್ನು ನೀವು ಗೌರವ ಕೊಟ್ಕೊಂಡು ಇರೋದನ್ನು ಒಂದು ಒಳ್ಳೆ ಆಧ್ಯಾತ್ಮ ಅಂತಲೇ ಹೇಳೋದು. ಸೊ ಮಾಡಿ, ಅದನ್ನು ಮಾಡಿ. ಸೊ ಡೋಂಟ್ ಫೀಲ್ ಯಾರೋ ಹೋಗ್ಬಿಟ್ರು ನಮ್ಮ ಲೈಫಿಂದ ಹಂಗೆಯಿಂದ ಕೊರಗಿ ಸತ್ತು ಸಾಯೋದಕ್ಕಿಂತ ಅಂಡರ್ಸ್ಟ್ಯಾಂಡ್ ಯು ಆರ್ ದಿ ಪರ್ಸನ್ ಹೂ ಟೇಕ್ಸ್ ಕೇರ್ ಆಫ್ ಯುವರ್ ಸೆಲ್ಫ್ ಅಷ್ಟೇ. ನೋಬಡಿ ಕಮ್ಸ್, ನೋಬಡಿ ಗೋಸ್. ಸೊ ಸಮ್ ಪೀಪಲ್ಸ್ ವಿಲ್ ಕಮ್, ಸಮ್ ಪೀಪಲ್ಸ್ ವಿಲ್ ಗೋ, ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ನೀವೊಬ್ಬರೇ ನಿಮ್ಮ ಲೈಫಲ್ಲಿ ಉಳ್ಕೊಳ್ಳೋದು. ಸೊ ಅದಕ್ಕೆ ನಿಮ್ಮನ್ನು ನೀವು ಯಾವಾಗೂ ಪ್ರೀತಿ ಮಾಡಿ, ನಿಮ್ಮನ್ನು ನೀವು ಯಾವಾಗೂ ಜೊತೆಗಿಟ್ಕೊಂಡು ಸಂತೋಷವಾಗಿಟ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಲೋನ್ಲಿನೆಸ್ನ ಎಂಜಾಯ್ ಮಾಡಿ ಬುದ್ಧಿ ಕಲ್ತ್ಕೊಂಡು ಅಕ್ಸೆಪ್ಟ್ ಮಾಡಿಕೊಂಡು ಈ ಜಸ್ಟ್ ಮೂವ್ ಆನ್ ಅಷ್ಟೇ.
ಓಕೆ, ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್, ಹರ ಹರ ಮಹಾದೇವ. ಥ್ಯಾಂಕ್ ಯು, ಐ ಲವ್ ಯು.